ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಳಿ ವೇಳೆ ಕೋಟಿ ಮೌಲ್ಯದ ಆಸ್ತಿ, ಚಿನ್ನ, ನಗದು ಪತ್ತೆಯಾಗಿದೆ. 7 ಜಿಲ್ಲೆಯ 10 ಅಧಿಕಾರಿಗಳಿಗೆ ಸೇರಿದ 54 ಕಡೆ ಏಕಾಏಕಿಯಾಗಿ ದಾಳಿಯನ್ನು ನಡೆಸಿದ್ದಾರೆ. ಆದಾಯಕ್ಕೂ ಮೀರಿದ ಆಸ್ತಿ ಪತ್ತೆಯಾದ ಹಿನ್ನೆಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ದಿಢೀರನೆ ಲೋಕಾಯುಕ್ತದವರು 10 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ 54 ಕಡೆ ದಾಳಿಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ 7 ಜಿಲ್ಲೆಯಲ್ಲಿ 10 ಅಧಿಕಾರಿಗಳಿಗೆ ಸಂಬಂಧಪಟ್ಟ 54 ಕಡೆ ದಾಳಿ ನಡೆದಿದೆ. ಈಗ ಯಾರೆಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಇಲ್ಲಿ ಲೋಕಾಯುಕ್ತದವರು ಚಳಿ ಬಿಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ದಾಳಿ ವೇಳೆ ಕೋಟಿ ಮೌಲ್ಯದ ಆಸ್ತಿ, ಚಿನ್ನ, ನಗದು ಎಲ್ಲವೂ ಕೂಡ ಪತ್ತೆಯಾಗಿದೆ. ಸೊ ಅಧಿಕಾರಿಗಳು ಲೋಕಾಯುಕ್ತದವರು ಇದರ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಬಂತು, ನಿಮ್ಮ ಆದಾಯ ಎಷ್ಟಿದೆ, ಇಷ್ಟೆಲ್ಲ ಆಸ್ತಿ ಹೇಗೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ಗಳನ್ನು ಸಹಿತ ಮಾಡಿದ್ದಾರೆ. ಯಾಕಂದರೆ ಆದಾಯಕ್ಕೂ ಮೀರಿದ ಆಸ್ತಿ ಪತ್ತೆಯಾಗಿರೋದ್ರಿಂದ ಕ್ವಶನ್ಗಳನ್ನು ಕೂಡ ರೈಸ್ ಮಾಡಿದ್ದಾರೆ. ಈ ರೀತಿ ಇದರ ಒಂದು ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ನರೇಂದ್ರ ಕುಮಾರ್ ಎಂ ಸಹಾಯಕ ಅಭಿಯಂತರರು ಅಂದರೆ PWD ಇವರ ಒಟ್ಟು ಆಸ್ತಿ 8.51 ಕೋಟಿ, ಅಸಮತೋಲನ ಆಸ್ತಿ ಅಂದರೆ 5.75 ಕೋಟಿ ಇದೆ. ಚಿನ್ನ 1.20 ಕೋಟಿ ಇದೆ. 1.20 ಕೋಟಿ ಮೌಲ್ಯದ ಚಿನ್ನಾಭರಣ ಇದೆ. ನಗದು ನೋಡಿದ್ರೆ 3.10 ಲಕ್ಷ ರೂಪಾಯಿ ಇದೆ. ಕೃಷಿ ಜಮೀನು 4 ಎಕರೆ ಇದೆ. ವಾಹನ ಮುಖ್ಯ 16.60 ಲಕ್ಷ ಇದೆ. ಹಾಗೆ 3 ಮನೆಗಳಿದ್ದಾವೆ. ಬ್ಯಾಂಕ್ ಠೇವಣಿ ನೋಡಿದಾಗ 89.16 ಲಕ್ಷ ರೂಪಾಯಿ ಇದೆ. ಇತರೆ ವಸ್ತುಗಳು ನೋಡಿದಾಗ 27.46 ಲಕ್ಷ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇನ್ನು ಪ್ರವೀಣ್ ಶ್ರೀಹರಿ BA ಅಧೀಕ್ಷಕ ಅಭಿಯಂತರರು ಇವರು KRIDL ಇವರ ಒಟ್ಟು ಆಸ್ತಿ 5.88 ಕೋಟಿ ಇದೆ. ಅಸಮತೋಲನ ಆಸ್ತಿ ನೋಡಿದಾಗ 4.33 ಕೋಟಿ ಇರಬೇಕು. ಇನ್ನು ಇವರ ಚಿನ್ನಾಭರಣಗಳನ್ನು ನೋಡಿದಾಗ 11.08 ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಕೂಡ ಇದೆ. ಹಾಗೆ ನಗದು 2.35 ಲಕ್ಷ ರೂಪಾಯಿ ಇದೆ. 2 ನಿವೇಶನಗಳು ಕೂಡ ಇದೆ. ವಾಣಿಜ್ಯ ಕಟ್ಟಡ ಇವರ ಹತ್ರ ಇಲ್ಲ. ಆದರೆ ಕೃಷಿ ಜಮೀನನ್ನು ನಾವು ನೋಡಿದಾಗ 11.7 ಎಕರೆ ಕೃಷಿ ಜಮೀನು ಇದೆ ಅಂತೇಳಿ ಗೊತ್ತಾಗಿದೆ. ಜೊತೆಗೆ 1.5 ಕೋಟಿ ಮೌಲ್ಯದ ವಾಹನಗಳು ಕೂಡ ಇದೆ. ಹಾಗೆ 2 ಮನೆಗಳು ಕೂಡ ಇದೆ ಅಂತೇಳಿ ಗೊತ್ತಾಗಿದೆ. ಇನ್ನು ಪುಷ್ಪಾ ಡಿಆರ್ ಹೆಚ್ಚು ನಿರ್ದೇಶಕರು, ಕೃಷಿ ಮಾರಾಟ ಮಹಾಮಂಡಳಿ ಇವರ ಆಸ್ತಿಯನ್ನು ನಾವು ನೋಡಿದಾಗ ಒಟ್ಟು ಆಸ್ತಿ 8.16 ಕೋಟಿ ಇದೆ. ಅಸಮತೋಲನ ಆಸ್ತಿ ನೋಡಿದಾಗ 5.93 ಕೋಟಿ ಇರುವಂಥದ್ದು. ಚಿನ್ನಾಭರಣಗಳನ್ನು ನೋಡಿದಾಗ 35 ಲಕ್ಷ ಮೌಲ್ಯದ ಚಿನ್ನಾಭರಣ ಇದೆ. 72,000 ನಗದು ರೂಪಾಯಿಗಳು. ಹಾಗೆ 1 ನಿವೇಶನ ಸೈಟ್ ಇದೆ. ವಾಣಿಜ್ಯ ಕಟ್ಟಡ ನೋಡಿದಾಗ 1 ವಾಣಿಜ್ಯ ಸಂಕೀರ್ಣ ಕೃಷಿ ಇದೆ. ಜೊತೆಗೆ ಕೃಷಿ ಜಮೀನನ್ನು ನೋಡಿದಾಗ 20 ಗುಂಟೆ ಕೃಷಿ ಜಮೀನು ಇದೆ ಅಂತೇಳಿ ಗೊತ್ತಾಗಿದೆ. ಹಾಗೆ 42.50 ಲಕ್ಷ ವಾಹನಗಳು ಅಂದರೆ 42.5 ಲಕ್ಷ ಮೌಲ್ಯದ ವಾಹನಗಳು ಕೂಡ ಇದೆ. ಜೊತೆಗೆ 3 ಮನೆಗಳು. ಇನ್ನು 3 ಮನೆಗಳು ಕೂಡ ಇದೆ ಅಂತೇಳಿ ಗೊತ್ತಾಗಿದೆ. ಇನ್ನು ದುಗ್ಗಪ್ಪ BH ವಲಯ ಅರಣ್ಯಾಧಿಕಾರಿ ಇವರ ಒಟ್ಟು ಆಸ್ತಿ ನಾವು ನೋಡಿದಾಗ 1.95 ಕೋಟಿ ಇದೆ. ಇನ್ನು ಸ್ಥಿರ ಆಸ್ತಿ 1.52 ಕೋಟಿ. ಜೊತೆಗೆ ಚರ ಆಸ್ತಿ ನೋಡಿದಾಗ 43.51 ಲಕ್ಷ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಅಸಮತೋಲನ ಆಸ್ತಿಯನ್ನು ನೋಡಿದಾಗ 1.95 ಕೋಟಿ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇವರ ಚಿನ್ನಾಭರಣಗಳನ್ನು ನೋಡಿದಾಗ 18.92 ಲಕ್ಷ ಮೌಲ್ಯದ ಚಿನ್ನಾಭರಣ ಇದೆ. ಹಾಗೆ 1.84 ಲಕ್ಷದ ನಗದು ಕೂಡ ಇರುವಂಥದ್ದು ಗೊತ್ತಾಗ್ತಾ ಇದೆ. 3 ನಿವೇಶನಗಳು ಕೂಡ ಇದೆ. ಜೊತೆಗೆ 3 ಎಕರೆ 30 ಗುಂಟೆ ಕೃಷಿ ಜಮೀನು ಕೂಡ ಇದೆ. 22 ಲಕ್ಷದ ವಾಹನಗಳು ಕೂಡ ಇದ್ದಾವೆ. ಜೊತೆಗೆ 1 ಮನೆ ಇದೆ ಅಂತೇಳಿ ಗೊತ್ತಾಗಿದೆ. ಶಂಕರ್ ಎಂ ಸಹ ಪ್ರಾಧ್ಯಾಪಕರು ಇವರು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಒಟ್ಟು ಆಸ್ತಿ 3.28 ಕೋಟಿ ಇದೆ. ಸ್ಥಿರ ಆಸ್ತಿ ನೋಡಿದಾಗ 1.71 ಕೋಟಿ. ಜೊತೆಗೆ ಚರ ಆಸ್ತಿ ನೋಡಿದಾಗ 1.56 ಕೋಟಿ ಇದೆ. ಅಸಮತೋಲನ ಆಸ್ತಿಯನ್ನು ನೋಡಿದಾಗ 1.88 ಕೋಟಿ ಇದೆ. ಸೊ ಇನ್ನು ಚಿನ್ನಾಭರಣಗಳನ್ನು ನಾವು ಗಮನಿಸಿದಾಗ 1.26 ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಇದೆ. 9,000 ನಗದು. ಹಾಗೆ 1 ನಿವೇಶನ ಸೈಟ್ ಇದೆ. 8 ಎಕರೆ 26 ಗುಂಟೆ ಕೃಷಿ ಜಮೀನು ಇರುವಂಥದ್ದು ಗೊತ್ತಾಗ್ತಾ ಇದೆ.
27.80 ಲಕ್ಷದ ವಾಹನಗಳು ಕೂಡ ಇದೆ, ಜೊತೆಗೆ 2 ಮನೆಗಳು ಕೂಡ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಈ ರೀತಿಯ ಆದಾಯಕ್ಕಿಂತ ಮೀರಿ ಹೆಚ್ಚಿನ ಆಸ್ತಿ ಇರುವುದರಿಂದ ಪ್ರಶ್ನೆಯನ್ನು ಮಾಡಿದ್ದಾರೆ ಲೋಕಾಯುಕ್ತದವರು. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ.